ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ ಗ್ರ್ಯಾಂಡ್ ಓಪನಿಂಗ್ ಆಯ್ತು. 19 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಆಯ್ತು. ಆಲ್ಮೋಸ್ಟ್ ಇವಾಗ 19 ಜನ ಸ್ಪರ್ಧಿಗಳು ಯಾರ್ಯಾರಿದ್ದಾರೆ, ಅವ್ರ ಹಿನ್ನೆಲೆ ಏನು ಅಂತಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಡೀಪ್ ಆಗಿ ನೋಡ್ತಾ ಹೋಗೋಣ. ಆಲ್ಮೋಸ್ಟ್ ಸ್ವಲ್ಪ ನಿನ್ನೆ ಇಲ್ಲಿ ಆಶ್ಚರ್ಯಕರವಾದ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬಂದ್ರು. ಸದ್ಯ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಆ ಪ್ರೋಮೋ ಹೇಗಿದೆ ಅಂತ ನೋಡ್ಬಿಡೋಣ ಒಂದ್ಸತಿ. ಸ್ಪಂದನ ತುಂಬಾ ಅವಕಾಶಗಳು ಹೊರಗಡೆ ಸಿಗಬಹುದು ಅಂತ ನಾನು ಅನ್ಕೋತೀನಿ. ಐ ಡಿಸರ್ವ್ ಟು ಸ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ ಫೇಮಸ್ ಆಗೋದು ಒಂದಿರುತ್ತೆ. ಗುಡ್ ಬೈ. ಎಸ್ ವೀಕ್ಷಕರೇ, ಇವಾಗ ಇಲ್ಲಿ ಅವರೇ ಕ್ಯಾಪ್ಷನ್ ಕೂಡ ಕೊಟ್ಬಿಟ್ಟಿದ್ದಾರೆ. ಹಾಯ್ ಹೇಳೋಕ್ಕೂ ಮುನ್ನವೇ ಟಾಟಾ ಬಾಯ್ ಬಾಯ್ ಹೇಳೋದು ಯಾರು ಅಂತ ಅಂದ್ಬಿಟ್ಟು. ಇನ್ನು ನಿನ್ನೆ ಅಷ್ಟೇ ಬಿಗ್ ಬಾಸ್ ಮನೆಯೊಳಗಡೆ ಈಗ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಸದ್ಯ ಇಲ್ಲಿ ಬಿಗ್ ಬಾಸ್ ಏನ್ ಹೇಳ್ತಾರೆ ಅಂತಂದ್ರೆ, ನಾನ್ ಬಂದಿರೋ ಉದ್ದೇಶ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಮಾಡಕ್ಕೆ ಅಲ್ಲ, ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳೋಕೆ, ಪರಸ್ಪರ ಚರ್ಚೆ ಮಾಡಿಬಿಟ್ಟು ಇಲ್ಲಿ ಒಬ್ಬರಿಗೆ ಗೇಟ್ ಪಾಸ್ ತೋರಿಸಿ, ಅಂದ್ರೆ ಮುಖ್ಯ ದ್ವಾರದ ಮೂಲಕ ಅವ್ರು ಹೊರಗೋಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ 19 ಜನ ಏನ್ ಕಂಟೆಸ್ಟೆಂಟ್ ಇದ್ದಾರೆ ಆದ್ರೆ ಎಲ್ಲರೂ ಕೂಡ ಚರ್ಚೆ ಮಾಡಿ ಒಮ್ಮತದಿಂದ ಯಾರನ್ನ ಒಬ್ಬರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಬಿಗ್ ಬಾಸ್ ಮನೆಯಿಂದ ಈಗ ಅವರಿಗೆ ವೆಲ್ಕಮ್ ಮಾಡೋಕ್ಕೂ ಮುಂಚೆ ಟಾಟಾ ಬೈ ಬೈ ಹೇಳಬೇಕು ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಗೊತ್ತಿರುತ್ತೆ, ಮತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಆದ್ರೆ ಇಲ್ಲಿ ಗ್ರ್ಯಾಂಡ್ ಓಪನಿಂಗ್ ಅಂದ್ರೆ ಸ್ವಲ್ಪ ನೋಡಿರ್ತೀರಾ ಅವ್ರ ಹಿನ್ನೆಲೆ ಏನೋ ಎತ್ತ ಅಂತ ಅಂದ್ಬಿಟ್ಟು. ನೇರವಾಗಿ ಆಲ್ಮೋಸ್ಟ್ ಚೈತ್ರ ಕುಂದಾಪುರ ಅವರು ಲಾಸ್ಟ್ ಇದರಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಗರ್ಜನೆ ಮಾಡಿದ್ರು, ಅಂದ್ರೆ ನೇರ ನುಡಿಯಾಗಿ ಮಾತಾಡ್ತಿದ್ರು. ಈ ಒಂದು ಸೀಸನ್ ಅಲ್ಲಿ ಕನ್ನಡ ಹೋರಾಟಗಾರ್ತಿ ಅಂತ ಹೇಳ್ತಾರಲ್ಲ, ಆ ರೀತಿಯವರು ಅಶ್ವಿನಿ ಗೌಡ ಅವ್ರನ್ನ ನಿನ್ನೆ ಕೂಡ ನಾವೇ ನೋಡಿದ್ವಿ ಬಿಗ್ ಬಾಸ್ ಮನೆಯಲ್ಲಿ. ಸದ್ಯ ಜಾನ್ವಿ ಅವರು ಅಶ್ವಿನಿ ಗೌಡ ಅವರು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಟಾರ್ಗೆಟ್ ಮಾಡಿದ್ರು ಇಲ್ಲಿ ಅಂತ ಅಂದ್ಬಿಟ್ಟು ನನಗೆ ಪರ್ಸನಲಿ ಅನ್ನಿಸ್ತು. ಏನಕ್ಕೆ ಅಂತಂದ್ರೆ, ಸ್ಪಂದನ ಸೋಮಣ್ಣ ಅವ್ರಿಗೆ ಈಚೆ ಹೋದ್ರೆ ತುಂಬಾನೇ ಅವಕಾಶ ಸಿಗುತ್ತೆ, ನೀವು ಮನೆಯಿಂದ ಈಚೆ ಹೋಗಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅದರಲ್ಲೂ ಅಶ್ವಿನಿ ಗೌಡ ಅವರು ಡೈರೆಕ್ಟ್ ಆಗಿ ಸ್ಪಂದನ ಸೋಮಣ್ಣ ಅವ್ರಿಗೆ ಹೇಳಿದ್ರು. ಆದ್ರೆ ಇಲ್ಲಿ ಬಿಗ್ ಬಾಸ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಮೊದಲನೇ ದಿವಸನೇ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಸ್ವಲ್ಪ ಜನ ಬಿಗ್ ಬಾಸ್ ಒಳಗಡೆ ಹೋಗಿದ ತಕ್ಷಣ ಹೇಗಿದೆ ಮನೆ ಅಂತ ಅಂದ್ಬಿಟ್ಟು ಈಗ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಇಲ್ಲಿ ನೋಡ್ತಾ ಇದ್ದಾರೆ. ಯಾವುದು ಲಿವಿಂಗ್ ರೂಮ್ ಇರ್ಬೋದು, ಅಥವಾ ಒಂದು ಅಡುಗೆ ರೂಮ್ ಇರ್ಬೋದು, ಮತ್ತೆ ಕ್ಯಾಪ್ಟನ್ ರೂಮ್, ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಮನೆಯೆಲ್ಲ ನೋಡ್ತಾ ಇದ್ದಾರೆ. ಆ ಒಂದು ಟೈಮಲ್ಲೇ ಇಲ್ಲಿ ಎಲ್ಲರೂ ಕರೆದ್ಬಿಟ್ಟು ಕುಂದಿರಿಸ್ಬಿಟ್ಟು ಹೇಳಿದ್ರು, ನಾನಿಲ್ಲಿ ನಿಮ್ಮೆಲ್ಲರೂ ಕೂಡ ವೆಲ್ಕಮ್ ಮಾಡಕ್ ಬಂದಿಲ್ಲ, ಇಲ್ಲಿ ಒಬ್ಬರಿಗೆ ನಿಮ್ಮಲ್ಲಿ ಬೈ ಬೈ ಹೇಳಕ್ ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನಪ್ಪ ಹೇಳ್ತವ್ರೆ ಅಂತಂದ್ರೆ, ಸ್ಪಂದನ ಸೋಮಣ್ಣ ಅವರೇ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತವ್ರೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಬೆಂಕಿ ಹಚ್ಚಿದ್ದಾರೆ. ಏನಕ್ಕೆ ಅಂತಂದ್ರೆ, ಯಾರಾದ್ರೂ ಒಬ್ಬರನ್ನ ಎಲಿಮಿನೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇವಾಗ ಕಾಲು ಇಟ್ಟಿದ ತಕ್ಷಣ ವಿತಿನ್ ಒಂದು 2-3 ಅವರ್ಸ್ ಕೂಡ ಆಗಿಲ್ಲ ಅಂತ ಅನ್ಕೋತೀನಿ. ಯಾಕಂತಂದ್ರೆ ಎಲ್ಲರೂ ಕೂಡ ಅವ್ರೇನು ಗ್ರ್ಯಾಂಡ್ ಓಪನಿಂಗ್ ಬಟ್ಟೆಯಲ್ಲಿ ಇದ್ರು, ಎಲ್ಲರೂ ಕೂಡ ಅದರಲ್ಲೇ ಇದ್ದಾರೆ. ಕಾಸ್ಟ್ಯೂಮ್ ಕೂಡ ಚೇಂಜ್ ಮಾಡಿಲ್ಲ. ಅವಾಗಿನ ಈ ಒಂದು ಸುದ್ದಿ ಇಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಜಾನ್ವಿ ಅವರು ನೋಡಿ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಹೌದು ಒಂದೊಂದ್ಸತಿ ನೇರ ನುಡಿಲೇ ಮಾತಾಡಬೇಕು, ಪ್ರತಿ ಬಾರಿ ಕೂಡ ಇನ್ನೊಬ್ರು ಎದುರುಗಡೆ ಇದ್ದಾಗ ಹರ್ಟ್ ಆಗೋ ರೀತಿಲಿ ಮಾತಾಡಬಾರ್ದು, ಯೂಟ್ಯೂಬ್ ಅಲ್ಲಿ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ದಂಗೆ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರಿಗೆ ಹೇಳಿದ್ರು. ಆಲ್ಮೋಸ್ಟ್ ನಿನ್ನೆ ಅವ್ರದ್ದು ಇವಾಗ ನೀವು ನೋಡಿರ್ತೀರ, ಬಿಗ್ ಬಾಸ್ ಎಂಟ್ರಿ ಕೊಟ್ಟಿದ ತಕ್ಷಣ ಅಂದ್ರೆ ಕನ್ಫರ್ಮ್ ಆದ್ರೂ ಅಂತ ಗೊತ್ತಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಬಗ್ಗೆ ಸಿಕ್ಕಾಪಟ್ಟೆ ಇಲ್ಲಿ ಮಾತಾಡ್ತವ್ರೆ. ಇಂಥವ್ರಿಗೆಲ್ಲ ಏನಕ್ಕೆ ನೀವು ಬಿಗ್ ಬಾಸ್ ಅಲ್ಲಿ ಚಾನ್ಸ್ ಕೊಟ್ರಿ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡೋರು ಕೂಡ ಇಲ್ಲಿ ಇದ್ದಾರೆ. ಬಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರೋರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟೆಸ್ಟೆಂಟ್ಗಳು ಯಾರ್ಯಾರು ಏನೇನು ಮಾತಾಡ್ಕೋತಿದ್ದಾರೆ ಅವ್ರ ಬಗ್ಗೆ ಅಂತ ಅಂದ್ಬಿಟ್ಟು ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇಲ್ಲಿ ಜಾನ್ವಿ ಅವ್ರು ನೋಡಿ ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ರಕ್ಷಿತಾ ಅವ್ರ ಬಗ್ಗೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಫೇಮಸ್ ಆಗಿದ್ದಾರೆ. ಅವರು ಇಲ್ಲಿ ಇರೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ದಂಗಿತ್ತು. ಅಂದ್ರೆ ಅವ್ರು ಏನು ವರ್ಡ್ ಹೇಳಿದ್ರು ಆ ವರ್ಡ್ನ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಜಾನ್ವಿ ಅವ್ರು ಬಂದ್ಬಿಟ್ಟು ರಕ್ಷಿತಾ ಅವರು ಇರೋದು ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರು. ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ಸ್ಪಂದನ ಸೋಮಣ್ಣ ಅವ್ರನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ದಂಗೆ ಆಯ್ತು. ಯಾಕಂದ್ರೆ ಬೇರೆ ಯಾರಾದ್ರೂ ಇಲ್ಲಿ ಹೇಳ್ಬೋದಿತ್ತು ಹೆಸರನ್ನ, ಬಟ್ ಅದರಲ್ಲಿ ಇವರಿಬ್ರು ಕೂಡ ಇವ್ರ ಹೆಸರನ್ನ ತಗೊಂಡ್ರು. ಬಟ್ ಇಲ್ಲಿ ಮಾಲು ಅವರು ನಿಮಗೆ ಗೊತ್ತು, ನಾನು ನೆನ್ನೆನೇ ಇಲ್ಲಿ ಹೇಳಿದ್ದೆ, ಆಲ್ಮೋಸ್ಟ್ ಇವ್ರ ಹೆಸರಲ್ಲದೆ ಗೊತ್ತಾಗಲ್ಲ, ನಾ ಡ್ರೈವರ ನೀ ನನ್ನ ಲವರ ಹಾಡಂತೂ ಪ್ರತಿಯೊಬ್ಬರು ಇಲ್ಲಿ ಕೇಳಿರ್ತೀರ. ಅಷ್ಟು ಅದ್ಭುತವಾಗಿ ಇಲ್ಲಿ ಹಾಡಿದೆ. ಸಿಕ್ಕಾಪಟ್ಟೆ ಫೇಮಸ್ ಕೂಡ ಇಲ್ಲಿ ಆಗಿದ್ದಾರೆ. ಬಟ್ ರಿಯಲ್ ನೇಮ್ ಯಾರಿಗೂ ಕೂಡ ಇಲ್ಲಿ ಗೊತ್ತಿರಲ್ಲ. ಸ್ವಲ್ಪ ಜನಕ್ಕೆ ನಾನು ಹೇಳ್ತಿರೋದು, ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಮುಖ ಪರಿಚಯ ಇರುತ್ತೆ. ರಿಯಲ್ ನೇಮ್ ಹೇಳಿದ ತಕ್ಷಣ ಕ್ಯಾಚ್ ಆಗಲ್ಲ, ಬಟ್ ಹಾಡು ಹೇಳಿದ ತಕ್ಷಣ ಕ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳಿದ್ರು. ಆದರೆ ಇಲ್ಲಿ ಮಾಲು ಅವ್ರು ಹೇಳಿದ್ರು ಏನಂದ್ರೆ, ಒಂದ್ 2-3 ದಿವಸ ಆದ್ರೂ ಇರಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಸ್ಪಂದನ ಸೋಮಣ್ಣ ಅವ್ರ ಮುಖ ಅಂತೂ ಸಿಕ್ಕಾಪಡೆ ಚಿಕ್ಕದಾಗ ಬಿಡ್ತು. ಏನಕ್ಕೆ ಅಂತಂದ್ರೆ, ಅವ್ರು ಆ ರೀತಿ ಇಲ್ಲಿ ಡೈರೆಕ್ಟ್ ಆಗೇನೆ ನೀವು ಇಲ್ಲಿಂದ ಹೋಗಿದ ತಕ್ಷಣ ನಿಮ್ಗೆ ಮುಂದೆ ಇಲ್ಲಿ ಸಿಕ್ಕಾಪಟ್ಟೆ ಚಾನ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು, ಅಂದ್ರೆ ಬೈ ಚಾನ್ಸ್ ಆಗಿ ನಾನು ಹೇಳ್ತಿರೋದು. ಅಶ್ವಿನಿ ಗೌಡ ಅವರೇ ಬೇರೆಯವ್ರು ಅವ್ರಿಗೆ ಏನು ಹೇಳ್ತಾರೆ ಅಂತ ನೋಡ್ಬೇಕಿದೆ. ಆದ್ರೆ ಅಶ್ವಿನಿ ಗೌಡ ಅವ್ರು ಎಲ್ಲಿದ್ದಾರಪ್ಪ ಅಂತಂದ್ರೆ, ಸ್ಪಂದನ ಸೋಮಣ್ಣ ಅವರಿಗೆ ಇಲ್ಲಿಂದ ಈಚೆ ಹೋದ್ರು ಕೂಡ ಚಾನ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಪ್ರತಿಯೊಬ್ಬರಿಗೂ ಕೂಡ ಬಂದಿದ್ದು ಮೊದಲನೇ ದಿವಸ ಒಂದ್ ದಿವಸ ಕೂಡ ಇಲ್ಲಿ ಆಗಿಲ್ಲ, ಬಂದಿದ್ದು 2-3 ಅವರ್ಗೆ ಹೋಗ್ಬೇಕು ಅಂತಂದ್ರೆ ಎಂಥವ್ರಿಗೆ ಅದು ಫೀಲ್ ಆಗೇ ಆಗುತ್ತೆ. ಅದರಲ್ಲೂ ಕೂಡ
ಸ್ಪಂದನಾ ಸೋಮಣ್ಣ ಅವರು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಅದರಲ್ಲೂ ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇಲ್ಲಿ ದತ್ತು ಮಗಳು ಅಂತ ಹೇಳ್ತಾರೆ, ಆ ರೀತಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬಾನೇ ಫೇಮಸ್ ಆಗಿದ್ದಾರೆ, ಕಷ್ಟಪಟ್ಟು ಕೂಡ ಇಲ್ಲಿ ಮುಂದೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನಿನ್ನೆ ಇಲ್ಲಿ ಹೇಳ್ಕೊಂಡಿದ್ದಾರೆ. ಆದರೆ ಡೈರೆಕ್ಟ್ ಆಗಿ ಈ ಒಂದು ಪ್ರೋಮೋದಲ್ಲಿ ಗೊತ್ತಾಗ್ತಿರೋದು ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಈಗ ಬೆಂಕಿ ಹತ್ತಿರೋದಂತೂ ಖಂಡಿತ. ಏನಕ್ಕೆ ಅಂತಂದ್ರೆ ಬಂದಿರೋ 2 ಅವರಲ್ಲೇ ಬಿಗ್ ಬಾಸ್ ಈ ರೀತಿಯಾದ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಆದರೆ ಇದು ಬೆಂಕಿ ಹಚ್ಚಿರ್ಬೋದು, ನೋ ಎಲಿಮಿನೇಷನ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಬಂದ ತಕ್ಷಣ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಯಾವೊಬ್ಬ ಕಂಟೆಸ್ಟೆಂಟ್ ಕೂಡ ಇಲ್ಲಿ ಒಪ್ಪಲ್ಲ. ಆಲ್ಮೋಸ್ಟ್ 19 ಜನ ಕೂಡ ಇಲ್ಲಿ ತುಂಬಾ ಚೆನ್ನಾಗೇ ಇದ್ದಾರೆ. ಆದ್ರೆ ಇಲ್ಲಿ ರಕ್ಷಿತಾ ಅವ್ರನ್ನ ಮತ್ತಿಲ್ಲಿ ಸ್ಪಂದನಾ ಸೋಮಣ್ಣ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ಅದರಲ್ಲೂ ಕೂಡ ನೀವು ನಿನ್ನೆ ನೋಡಿದಾಗ ಒಂದು ಅಬ್ಸರ್ವ್ ಆಗಿದ್ದೇನಪ್ಪ ಅಂತಂದ್ರೆ, ಮಲ್ಲಮ್ಮ ಅವರು ಎಂಟ್ರಿ ಕೊಟ್ಟಾಗ ಏನು ಇವ್ರ ವಿಡಿಯೋ ಅಷ್ಟೊಂದು ವೈರಲ್ಲೇ ಆಗಿಲ್ಲ, ಬಂದ್ಬಿಟ್ಟಿದ್ದಾರೆ ಮನೆ ಒಳಗಡೆ ಅಂತ ಅಂದ್ಬಿಟ್ಟು ಶಾಕಿಂಗ್ ಆಗಿ ಇಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಅವ್ರು ನೋಡಿಲ್ಲ ಅಂತಂದ್ರೆ ಬೇರೆ ಯಾರು ಇಲ್ಲಿ ನೋಡಿರಲ್ವಾ ಒಂದು ವಿಡಿಯೋನ? ಅವರು ಅಂದ್ರೆ ಅಷ್ಟೊಂದು ಹೆಸರು ಮಾಡಿಲ್ಲ ಅನ್ನೋ ರೀತಿ ಇಲ್ಲಿ ಇವ್ರು ಹೇಳಿದ್ರು, ಇಂಥವ್ರಿಗೆ ಚಾನ್ಸ್ ಸಿಕ್ಬಿಡ್ತಾ ಅಂತ ಅಂದ್ಬಿಟ್ಟು, ಅಂದ್ರೆ ಅಲಗ್ ಬುಲಕಲ್ಲಿ ಚಾನ್ಸ್ ಕೊಟ್ಬಿಟ್ಟಿದ್ದಾರೆ ಇವ್ರಿಗೆ ಅನ್ನೋ ರೀತಿಲಿ ಮಾತಾಡಿದ್ರು. ಬಟ್ ಇಲ್ಲಿ ಮಲ್ಲಮ್ಮ ಅವ್ರ ಬಗ್ಗೆ ಅಂತೂ ತುಂಬಾನೇ ಇಷ್ಟ ಆಯ್ತು. ಯಾವತ್ತು ಏಜ್ನ ಇಲ್ಲಿ ನೋಡಬಾರ್ದು, ಅವರಲ್ಲಿರೋ ಒಂದು ಟ್ಯಾಲೆಂಟ್ ಇರ್ಬೋದು, ಒಂದು ಮುಗ್ಧತೆ ಇರ್ಬೋದು, ಒಂದು ಸ್ವಭಾವನ ಇಲ್ಲಿ ನೋಡ್ಬೇಕಾಗುತ್ತೆ. ಸದ್ಯ ಈಗ ಎಲಿಮಿನೇಷನ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ, ಬಂದಿದ ತಕ್ಷಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಚಮಕ್ ಕೊಡ್ತಾರ ಏನು ಅಂತ ಕಾದ್ ನೋಡ್ಬೇಕಿದೆ. ಸೊ ನನ್ನ ಅನಿಸಿಕೆಯ ಪ್ರಕಾರ ನೋ ಎಲಿಮಿನೇಷನ್ ಇದೆ, ಬಟ್ ಬೆಂಕಿ ಹಚ್ಚಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ಆಲ್ಮೋಸ್ಟ್ ಈ ರೀತಿ ಟಾರ್ಗೆಟ್ ಮಾಡಿದ್ದು ಸ್ಪಂದನಾ ಸೋಮಣ್ಣ ಅವ್ರನ್ನ ಅಶ್ವಿನಿ ಗೌಡ ಅವರು ಟಾರ್ಗೆಟ್ ಮಾಡಿದ್ದು, ಮತ್ತೆ ಜಾನ್ವಿ ಅವರು ರಕ್ಷಿತಾ ಬಗ್ಗೆ ಅಂದ್ರೆ ಏನೋ ಬಾಯಿ ಬಂದಂಗೆ ಮಾತಾಡ್ಕೊಂಡು ನೀನು ಬಂದಿದ್ಯಾ, ನೀ ಮನೆಯಲ್ಲಿ ಇರೋದು ಅಷ್ಟು ಒಳ್ಳೇದಲ್ಲ, ನೀನು ಡೈರೆಕ್ಟ್ ಆಗಿ ಎಲಿಮಿನೇಟ್ ಆಗ್ಬಿಡು, ಅಂದ್ರೆ ಮನೆಯಿಂದ ಹೊರಗಡೆ ಹೋಗು ಅಂತ ಅಂದ್ಬಿಟ್ಟು ಬಾಗ್ಲು ಕೂಡ ತೆಗ್ಬಿಟ್ಟಿದ್ದಾರೆ. ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ. ಇವಾಗ ಇವರಿಬ್ಬರು ಯಾರನ್ನ ಹೋಗ್ಬೇಕು, ಒಂದು ವೇಳೆ ಹೋಗ್ಬೇಕು ಅಂತಂದ್ರೆ 99.9% ಯಾರು ಹೋಗಲ್ಲ ಅಂತ ಅಂದ್ಬಿಟ್ಟು ನನಗೆ ಅನ್ಸುತ್ತೆ. ಬಟ್ 1% ಇರುತ್ತಲ್ಲ, ಒಂದು ವೇಳೆ ಸುಮ್ಮನೆ ಚಮಕ್ ಕೊಡಬೇಕು ಅಂತ ಅಂದ್ಬಿಟ್ಟು ಗೇಟ್ವರೆಗೂ ಕರ್ಕೊಂಡು ಹೋಗ್ತಾಳೆ, ಅಂಥವ್ರಲ್ಲಿ ಇವರಿಬ್ಬರಲ್ಲಿ ಯಾರನ್ನ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ಅದು ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಏನು ಕಂಟೆಸ್ಟೆಂಟ್ 19 ಜನ ಇದ್ದಾರೋ, ಯಾರು ಹೋದ್ರೆ ಮನೆಯಿಂದ ಈಚೆ ಚೆನ್ನಾಗಿರುತ್ತೆ, ಅದು ಎಲಿಮಿನೇಟ್ ಆದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.